ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಜೂನ್ 4ರ ನಂತರ ಅಂದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗೋದು ಗ್ಯಾರಂಟಿನಾ? ಹೀಗೊಂದು ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನೇ ಮೂಡಿಸ್ತಾ ಇದೆ. ಹಾಗಾದ್ರೆ ಹೆಂಗ್ ಬಿದ್ದು ಹೋಗುತ್ತೆ? ಸಿಎಂ ಸಿದ್ದರಾಮಯ್ಯವರ ಕುರ್ಚಿಗೆ ಯಾಕೆ ಕಂಟಕ ಬರುತ್ತೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇವೆಲ್ಲದಕ್ಕೂ ಕಾರಣ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಕೊಟ್ಟಿರೋ ಆ ಒಂದು ಹೇಳಿಕೆಯಿಂದ ಚುನಾವಣೆಯ ಫಲಿತಾಂಶದ ನಂತರ ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಕೈ ಕೊಡುತ್ತೆ ಅನ್ನುವಂತ ಮಾತು ಕೇಳ್ತಾ ಇದೆ. ಹಾಗಾದ್ರೆ ಏಕನಾಥ್ ಶಿಂದೆ ಅವರು ಏನಂತ ಹೇಳಿದ್ದಾರೆ? ಇತ್ತೀಚೆಗಷ್ಟೇ ಚುನಾವಣೆಯ ಪ್ರಚಾರಕ್ಕಂತ ಏಕನಾಥ್ ಶಿಂದೆ ಅವರು ಕರ್ನಾಟಕಕ್ಕೆ ಬಂದಿದ್ರು. ಆ ವೇಳೆ ಅದೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆನೆ ಇವತ್ತು ರಾಜ್ಯಾದ್ಯಂತ ಒಂದು ಸುದ್ದಿಯನ್ನ ಮಾಡ್ತಾ ಇದೆ. ಏನಂತಂದ್ರೆ, ಚುನಾವಣೆಯ ನಂತರ ಜೂನ್ 4ಕ್ಕೆ ಮತ್ತೆಲ್ಲಾದ್ರೂ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ, ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಿಯಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗೇ ಬಿಡುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವ್ರು ಹೇಳೋದಕ್ಕಾದ್ರೂ ಕಾರಣ ಏನು? ಇನ್ನು ಅನೇಕ ಕಡೆಯಿಂದ ಕೂಡ ಉತ್ತರ ಬರ್ತಾ ಇದೆ, ಕರ್ನಾಟಕದಲ್ಲಿ ನಾತ್ ಆಪರೇಷನ್ ಆಗುತ್ತೆ ಅಂತ. ಹಾಗಾದ್ರೆ ಏನಿದು ನಾತ್ ಆಪರೇಷನ್ ಅಂತೀರಾ? ಹೌದು, ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಏಕನಾಥ್ ಶಿಂದೆ ಅವರು ಅಲ್ಲಿನ ಹಿಂದೆ ಇದ್ದಂತ ಸರ್ಕಾರವನ್ನ ಪತನಗೊಳಿಸಿ ತಾವು ಗದ್ದುಗೆಯನ್ನ ಗೆರಿದ್ರು. ಅದೇ ಮಾಡೆಲ್ ಕೂಡ ಕರ್ನಾಟಕದಲ್ಲಿ ಆಗುತ್ತೆ. ಅದನ್ನೇ ನಾತ್ ಆಪರೇಷನ್ ಅಥವಾ ಆಪರೇಷನ್ ಕಮಲ ಅಂತ ಕೂಡ ಕರೀತಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಶಾಸಕರು ಬಿಜೆಪಿಯ ಒಡನಾಟದಲ್ಲಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಮೊದಲಿಂದನೂ ನೀವು ಕೇಳ್ತಾ ಇದ್ದೀರಾ, ಆಪರೇಷನ್ ಕಮಲ ಆಗತ್ತೆ 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 ಅಂತ. ಹಾಗಂದ್ರೆ ಬಿಜೆಪಿಯವರು ಸುಮ್ಮನೆ ಗಾಳಿಗೆ ಗುಂಡು ಹೊಡೆಯೋರಲ್ಲ. ಯಾಕಂತಂದ್ರೆ ಈ ಹಿಂದೆ ಕೂಡ ಇದೇ ರೀತಿ ಪ್ರಶ್ನೆಗಳು ಬಂದಿತ್ತು. ಇವೆಲ್ಲವನ್ನ ನೋಡ್ತಾ ಇದ್ರೆ ಬಿಜೆಪಿಯವರು ಸುಮ್ಮನೆ ಗಾಳಿಗೆ ಗುಂಡು ಹೊಡೆಯೋರಲ್ಲ. ಯಾಕಂತಂದ್ರೆ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಈ ಹಿಂದೆ ನಿತೀಶ್ ಕುಮಾರ್ ಅವರ ಬಿಹಾರ್ ಸರ್ಕಾರವನ್ನ ಬಿಜೆಪಿ ಏನು ಮಾಡಿತ್ತು, ಮಣಿಪುರದಲ್ಲಿ ಏನಾಗಿತ್ತು, ಮಹಾರಾಷ್ಟ್ರದ ನಾತ್ ಆಪರೇಷನ್ ಹೆಂಗೆ, ಅಷ್ಟೆಲ್ಲ ಯಾಕೆ, ನಮ್ಮ ಹತ್ತಿರದ ಕರ್ನಾಟಕದಲ್ಲೇ ಕುಮಾರಸ್ವಾಮಿಯವರು ಹಂಗ್ ನೋಡಿ ಹಿಂಗ್ ನೋಡೋಷ್ಟರಲ್ಲೇ ಅವರ ಸರ್ಕಾರವನ್ನ ಮುಳುಗಿಸಿ ಬಿಟ್ಟಿದ್ರು. ಹಾಗಾಗಿ ಬಿಜೆಪಿಯವರ ಮಾತನ್ನ ಸುಮ್ಮನೆ ಸೈಲೆಂಟ್ ಆಗಿ ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ನಾಯಕರು, ಅದರಲ್ಲೂ ಅಶೋಕ್ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಏನೇ ಪ್ರಶ್ನೆಯನ್ನ ಕೇಳಿದ್ರೆ ಜೂನ್ 4 ಬರಲಿ ಅಂತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರು ಕೂಡ ಸಿಎಂ ಸಿದ್ದರಾಮಯ್ಯನವ್ರು ಸುಮ್ಮನಿದಾರಾ? ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ನಮ್ಮ ಸರ್ಕಾರ 5 ವರ್ಷ ಪೂರ್ಣಗೊಳ್ಳುತ್ತೆ ಅಂತಿದ್ದಾರೆ. ಏನು ಡಿ ಕೆ ಶಿವಕುಮಾರ್ ಅಂತೂ ಅಷ್ಟರ ಮಟ್ಟಿಗೇನು ಪ್ರತಿಕ್ರಿಯೆಯನ್ನ ಕೊಡ್ತಿಲ್ಲ, ಮೌನದಿಂದಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಜೊತೆ ಏನು ಮಸಲತ್ ನಡೆಸ್ತಿದ್ದಾರೆ? ಯಾವ್ಯಾವ ಶಾಸಕರು? ಯಾಕಂದ್ರೆ ಶಾಸಕರ ಲೆಕ್ಕಾಚಾರ ನೋಡಿದ್ರೆ ಏನು ಕರ್ನಾಟಕದಲ್ಲಿ ಈಗ 135 ಕಾಂಗ್ರೆಸ್ ಶಾಸಕರಿದ್ದಾರೆ, ಒಂದು 65 ಬಿಜೆಪಿ ಶಾಸಕರು, ಇನ್ನೊಂದು 19 JDS ಶಾಸಕರಿದ್ದಾರೆ. ಹಾಗಂದ್ರೆ ಬರೋಬ್ಬರಿ ಒಂದು 60ಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ಕಡೆ ಬರಬೇಕು. ಹಾಗಾದ್ರೆ ಬಿಜೆಪಿ ಜೊತೆ ಆಪರೇಷನ್ ಕಮಲದಲ್ಲಿ ಕೈ ಜೋಡಿಸಿರುವಂತ ಶಾಸಕರು ಯಾರ್ಯಾರು? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಕೈ ಕೊಟ್ಬಿಡುತ್ತಾ, ಬಿದ್ದು ಹೋಗ್ಬಿಡುತ್ತಾ, ಸಿಎಂ ಕುರ್ಚಿ ನಡ್ಗೋದು ಫಿಕ್ಸಾ? ಇವೆಲ್ಲದಕ್ಕೂ ಉತ್ತರ ಸಿಗಬೇಕಂತಂದ್ರೆ ಜೂನ್ 4 ಲೋಕಸಭಾ ಚುನಾವಣೆಯ ರಿಸಲ್ಟ್ ಬರಬೇಕು. ಏನ್ ಆಗುತ್ತೆ ಅನ್ನೋದು ಎಲ್ಲ ಉತ್ತರ ಸಿಗುತ್ತೆ. ಹಾಗಾದ್ರೆ ಕರ್ನಾಟಕದ ಮುಂದಿನ ಶಿಂದೆ ಯಾರಾಗ್ತಾರೆ? ನಾತ್ ಆಪರೇಷನ್ ವರ್ಕೌಟ್ ಆಗುತ್ತಾ? ಕಾಂಗ್ರೆಸ್ ಕೈ ಕೊಡುತ್ತಾ? ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗೇ ಬಿಡುತ್ತಾ? ಇವೆಲ್ಲದಕ್ಕೂ ಉತ್ತರ ಚುನಾವಣೆಯ ರಿಸಲ್ಟ್ ಆಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.